ಕಳೆದ 40 ವರ್ಷಗಳಿಂದ ಸೂರಿಲ್ಲದ, ಸುರಕ್ಷತೆ ಇಲ್ಲದ ಅತಂತ್ರ ಸ್ಥಿತಿಯಲ್ಲಿ ಕುಟುಂಬಗಳು. ವೀಕ್ಷಕರೇ, ಬದುಕು ದಂಡೆಯಲ್ಲಿ ಎಲ್ಲಾದರೂ ಮಲಗಿ ತಡರಾತ್ರಿ 2 ಗಂಟೆ 3 ಗಂಟೆ ಸುಮಾರಿಗೆ ಮತ್ತೆ ನದಿಗೆ ಇಳಿದು ಹಾಕಿದ್ದ ಬೆಲೆಗೆ ಬಿದ್ದ ಮೀನುಗಳನ್ನು ತರುತ್ತಾರೆ. ಹೀಗೆ ರಾತ್ರಿಯೆಲ್ಲ ಪಡಿಪಾಟಲು ಬಿದ್ದು 5-10 kg ಮೀನುಗಳನ್ನು ಹೊತ್ತು ತರುವ ವೇಳೆಗೆ ಬೆಳಗಿನ ಜಾವವೇ ಆಗಿರುತ್ತದೆ. ನಂತರ ಆ ಮೀನುಗಳನ್ನು ಸಮೀಪದ ಹಳ್ಳಿ ಪಟ್ಟಣಗಳಿಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಬೇಕು. ಅದರಿಂದ ಬಂದ ಹಣದಿಂದ ಕುಟುಂಬ ನಿರ್ವಹಣೆ ಮಾಡಬೇಕು. ಇಲ್ಲಿ ವಾಸವಾಗಿರುವ ಈ 10 ಕುಟುಂಬದ ಜನರು ಮೂಲತಃ ಜಾವಗಲ್ ಭಾಗದವರೆಂದು ಹೇಳ್ತಾರೆ. ಇವರು ಮಾತನಾಡುವ ಭಾಷೆ ಮರಾಠಿಗೆ ಸೇರಿದ್ದು. ಪ್ರಾಯಶಃ ಬಹಳ ಹಿಂದಿನ ಕಾಲದಲ್ಲಿಯೇ ಇವರು ಮಹಾರಾಷ್ಟ್ರದಿಂದ ವಲಸೆ ಬಂದವರಾಗಿರಬಹುದು. ಆದರೂ ಇಷ್ಟೆಲ್ಲ ಕಡುಬಡತನದಿಂದ ಬದುಕಿಗೆ ನದಿಯನ್ನೇ ಅವಲಂಬಿಸಿರುವ, ಸದಾ ಗಾಳಿ ಮಳೆ ಚಳಿಗೆ ಮೈ ಒಡ್ಡಿ ಕಾಲ ಕಳೆಯುವ ಈ 10 ಕುಟುಂಬದ ಜೀವಗಳಿಗೆ ಬೆಲೆಯೇ ಇಲ್ಲವೇ? ಇಲ್ಲಿಯ ಮಕ್ಕಳ ಸುರಕ್ಷತೆಗೆ ಕಾಳಜಿ ವಹಿಸಿ ಕ್ರಮ ವಹಿಸಬೇಕಲ್ವೇ? ಆ ಮಕ್ಕಳು ಆರೋಗ್ಯ ಶಿಕ್ಷಣ ಪಡೆದು ನಾಗರಿಕ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬೇಕಲ್ಲವೇ? ಈಗಾಗಲೇ ಜೀವಮಾನವಿಡೀ ಇದೇ ಬಯಲು ಮರಗಳ ಅಡಿಯಲ್ಲಿ ಕಳೆದಿರುವ ಇಲ್ಲಿಯ ಹಿರಿಯ ಜೀವಗಳಿಗೆ ತುಸು ನೆಮ್ಮದಿ ದೊರಕಬೇಕಲ್ಲವೇ? ಈ ಎಲ್ಲ ಪ್ರಶ್ನೆಗಳಾಗಿಯೇ ಉಳಿದಿವೆ. ಇಲ್ಲಿಯ ಜನ ಮತದಾನ ಮಾಡುತ್ತಾರೆ. ಆದರೆ ಅವರಿಗೊಂದು ಘನತೆಯ ಸುರಕ್ಷತೆಯ ಬದುಕನ್ನು ಒದಗಿಸಬೇಕಾದ್ದು ಆಡಳಿತ ಹಾಗೂ ಜನಪ್ರತಿನಿಧಿಗಳ ಕರ್ತವ್ಯ ಎಂದು ಯಾರೂ ಸಹ ಅಂದುಕೊಂಡಿಲ್ಲ. ಇಲ್ಲಿಯ ಚುರುಕು ಬುದ್ಧಿಯ ಮಕ್ಕಳು ತಲೆ ಮೇಲೆ ಬಿಂದಿಗೆ ಹೊತ್ತು ನದಿಯಿಂದ ನೀರು ತರ್ತಾ ಇದ್ರೆ ಎಂಥವರಿಗೂ ಆತಂಕ ಉಂಟಾಗ್ತದೆ. ಪಾತ್ರೆ ತೊಳೆಯುವುದು ನದಿಯಲ್ಲಿ, ಕುಡಿಯುವುದು ನದಿಯ ನೀರನ್ನೇ. ಒಟ್ಟಾರೆ ಇಲ್ಲಿಯ ಜನರ ಇಡೀ ಬದುಕನ್ನು ನೀರೇ ಆವರಿಸಿಕೊಂಡಿದೆ ಎನ್ನಬಹುದಾಗಿದೆ. ಆಹಾರ ಬೇಯಿಸುವುದು ಸಹ ಮರದ ಕೆಳಗಿನ ಬಯಲಲ್ಲಿ. ಇಡೀ ಬದುಕು ಬಯಲಲ್ಲೇ ಬಿದ್ದಿರುವಾಗ ಇವರು ಮಾಡಿಕೊಂಡಿರುವ ಪ್ಲಾಸ್ಟಿಕ್ ಹೊದಿಕೆಗಳ ಮನೆಗಳೆಂಬ ವ್ಯವಸ್ಥೆ ಖಂಡಿತ ಮನುಷ್ಯರ ವಾಸಕ್ಕೆ ಸುರಕ್ಷಿತವಾಗಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳ ಬದುಕಿಗೂ ಯಾವುದೇ ಭದ್ರತೆ ಇಲ್ಲದೆ ಅನಿಶ್ಚಿತತೆಯಲ್ಲೇ ಬದುಕನ್ನು ಕಳೆಯುತ್ತಿವೆ ಇಲ್ಲಿಯ 10 ಕುಟುಂಬಗಳು. ಶಿಶುವಾನೆ ಕೋತಿರುವ ಹೊಸಮೋತಿನ ಚಳಿಯ ಕ್ವಾಡರವ್ವ, ಹೊಸಮೋತಿನ ಚಳಿಯ ಕ್ವಾಡರವ್ವ, ರಾಯಾರ ಮಗಳ ಬಿಂಕರಾಯಾರ ಸೊಸಿಗೆ ಭೂಮಿ ಪಾಲಕರ ಕೇರಿ ತಂಗಿ, ಭೂಮಿ ಪಾಲಕರ ಕೇರಿ ತಂಗಿ, ಪೀನಿ ಪಾಲಕರ ಕಿರಿ ತಂಗಿ ಸಮೋತಿನ ಚಳಿಯ ಕ್ವಾಡರವ್ವ, ಸಮೋತಿನ ಚಳಿಯ ಕ್ವಾಡರವ್ವ, ಸಮೋತಿನ ಏ ಚಳಿಯ ಕೊಡುರವ್ವ ಏ ಮನಿಗೆ ಕೊಂತಿರುವ ಜಾಗದಿಯೇ, ಕೊಂತಿರುವ ಜಾಗದಿಯೇ,
ಸಿಸವನೆ ಕೊಂತಿರುವ ಜಗದಿಯೇ ಮನಿಗೆ ಹೊಸಮತ್ತಿನ ಚಳೆಯ ಕೊಡಾರವ್ವ ಹೊಸಮತ್ತಿನ ಚಳೆಯ ಕೊಡಾರವ್ವ. ಮದುವೆ ಹಾಡಾಯ್ತು, ಇವೆಲ್ಲ ಇಲ್ಲೇ ಎಲ್ಲ ನಡೀತವೆ, ಮದುವೆ ಎಲ್ಲವೂ ಇಲ್ಲೇ ಅಲ್ವಾ? ಈ ಸಂಭ್ರಮದ ಮಧ್ಯದಲ್ಲಿ ಈಗ ನಿಮ್ಮಲ್ಲಿ ಯಾರಿಗೋ ಹುಷಾರಿಲ್ಲ, ಮೊನ್ನೆ ಹೇಳಿದ್ರಿ ನಿಮ್ ಕಡೆಯವ್ರು ಯಾರೋ ತೀರ್ಕೊಂಡ್ರು ಅಂತೇಳಿ, ಆ ಸಂದರ್ಭದಲ್ಲೆಲ್ಲ ಹೇಗೆ ಅದನ್ನ ದಫನ್ ಮಾಡೋದಾ ಮತ್ತೊಂದು ಹೇಗೆ ಮಾಡ್ತೀರಿ? ಊರಲ್ಲಿ ಸರ್ ನಾವು ದಪತಿ ಮಾಡ್ಕೊಂತ ಅಂದ್ರೆ ಒಂದು ಆಸ್ತಿ ಯಾವ್ದಿಲ್ಲ ಸರ್. ನಾವು ಏನಾರು ವ್ಯವಸ್ಥೆ ಮಾಡ್ಬೇಕಂತ ಹೇಳಿದ್ರೆ ಯಾವ್ದೋ ಒಂದು ಸಂಪ್ರದಾಯ ಮಾಡ್ಕೊಂಡು ದಪತಿ ಮಾಡ್ತೀವಿ ಅಷ್ಟೇ. ಅದೃಷ್ಟವಶಾತ್ ಇದುವರೆಗೆ ಕಾಡು ಪ್ರಾಣಿಗಳಾಗಲಿ ಅಥವಾ ಹಾವು ಚೇಳುಗಳಿಂದಾಗಲಿ ಇವರಿಗೆ ಯಾವುದೇ ತೊಂದರೆಯಾಗಿಲ್ಲ ಎಂಬುದೇ ಸಮಾಧಾನದ ಸಂಗತಿ. ಪ್ರಕೃತಿಯೊಂದಿಗೆ ಸಹಜೀವನ ನಡೆಸುತ್ತಿರುವ ಇವರಿಗೆ ಕನಿಷ್ಠ ಗಾಳಿ ಮಳೆಯ ಸಂದರ್ಭದಲ್ಲಿ ಆದರೂ ಸುರಕ್ಷತೆ ಒದಗಿಸಬಲ್ಲ ಒಂದೆರಡು ವಿಶಾಲವಾದ ಚಾವಣಿಯನ್ನು ಹೊಂದಿದ ಗೋಡೆಗಳಿಂದ ಸುತ್ತುವರಿಯಲ್ಪಟ್ಟ ನೆಲೆಗಳನ್ನು ಒದಗಿಸಿದರೆ ಇಲ್ಲಿಯ ಜನ ಸ್ವಲ್ಪ ನೆಮ್ಮದಿಯಿಂದ ನಿದ್ರಿಸಬಹುದೇನೋ. ಕೋನಾಪುರ ಹಾಸನ ತಾಲೂಕಿಗೆ ಸೇರಿದ್ರೂ ಸಹ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಈ ಊರು ಒಳಪಡುತ್ತದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು, ಸಂಸದರು ಹಾಗೂ ಜಿಲ್ಲಾಡಳಿತ ಗಮನ ಹರಿಸಿ ಇನ್ನಾದರೂ ಈ ಮೀನುಗಾರಿಕೆಯ ಕುಟುಂಬದವರಿಗೆ ಒಂದಷ್ಟು ಸುರಕ್ಷತೆಯ ಬದುಕು ದೊರೆಯಲೆಂಬ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸದಾ ನಮ್ಮನ್ನು ಬೆಂಬಲಿಸ್ತಾ ಇರಿ. ನಮಸ್ಕಾರ.